ಗ್ರಾಮೀಣ ಭಾಗದಲ್ಲಿ ನಡೆಯುವ ಕ್ರೀಡೆಗೆ ಪ್ರೋತ್ಸಾಹ ಶ್ರೀಮಂತ್ ಪಾಟೀಲ್. ಗ್ರಾಮೀಣ ಭಾಗದಲ್ಲಿ ನಡೆಯುವ ಪ್ರತಿ ಕ್ರೀಡೆಗಳಿಗೆ ನಿರಂತರವಾಗಿ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶ್ರೀಮಂತ್ ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದರು. ಚಿಟಗುಪ್ಪ ತಾಲೂಕಿನ ತಾಳಮಡಗಿ ಗ್ರಾಮದಲ್ಲಿ ಸ್ನೇಹಿತರ ಬಳಗದಿಂದ ಶನಿವಾರ ಆಯೋಜಿಸಿದ್ದ ಹೊನಲು ಬೆಳಕಿನ ವಾಲಿಬಾಲ್ ಟೂರ್ನಮೆಂಟ್ನ ಫೈನಲ್ ಪಂದ್ಯದಲ್ಲಿ ಜಯಗಳಿಸಿದ ಮೇಘರಾಜ ಬಂಬುಳಗಿ ತಂಡಕ್ಕೆ ಪ್ರಥಮ ಬಹುಮಾನ ಮತ್ತು ಟ್ರೋಫಿ ವಿತರಣೆ ಮಾಡಿ ಅವರು ಮಾತನಾಡಿದರು. ದ್ವಿತೀಯ ಬಹುಮಾನವನ್ನು ಸಂತ ಲಾರೆನ್ಸ್ ಚರ್ಚ್ನ ಫಾದರ್ ಜಾರ್ಜ್ ಅವರು ವಿತರಿಸಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯವಾಗಿ ಸ್ವೀಕರಿಸಿ ಮುಂದೆ ಆಡುವ ಪಂದ್ಯಗಳಲ್ಲಿ ಇನ್ನೂ ಅದ್ಭುತವಾಗಿ ಪ್ರದರ್ಶನ ನೀಡಿ ಉಳಿದ ಆಟಗಾರರಿಗೆ ಪ್ರೇರಣೆಯಾಗಬೇಕು ಎಂದು ಸಲಹೆ ನೀಡಿದರು. ಟೂರ್ನಮೆಂಟ್ನ ಮೊದಲ ಪಂದ್ಯಕ್ಕೆ ಬಿಜೆಪಿ ಪಕ್ಷದ ಮುಖಂಡ ಸಂತೋಷ್ ಪಾಟೀಲ್ ಹುಮ್ನಾಬಾದ್ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿ ಎಲ್ಲ ತಂಡಗಳಿಗೆ ಶುಭ ಹಾರೈಸಿದರು. ಸ್ನೇಹಿತರ ಬಳಗದವರಿಗೆ ನನ್ನ ವತಿಯಿಂದ ಬಹಳ ಹಾರ್ದಿಕ ಶುಭಾಶಯ ಹೇಳುತ್ತೇನೆ. ಈ ಒಂದು ಕಾರ್ಯಕ್ರಮ ಬಹಳ ಹಳೆಯ ವಾಲಿಬಾಲ್ ಟೂರ್ನಮೆಂಟ್ ಇದೆ. ವಾಲಿಬಾಲ್ ಅಂದ್ರೆ ನಮ್ಮ ದೇಶೀಯ ಕ್ರೀಡೆಯಲ್ಲಿ ಒಂದು. ಇಂತಹ ಕ್ರೀಡೆಗಳು ಮೇಲಿಂದ ಮೇಲೆ ಜರುಗಬೇಕು. ಯಾಕೆ ಜರುಗಬೇಕಂದ್ರೆ ಯುವ ಜನತೆಯಲ್ಲಿ ಕ್ರೀಡಾಭಿಮಾನ ಮೇಲೆ ಬರಬೇಕಾಗಿದೆ. ಮಾಯವಾಗ್ತಾ ಇದೆ, ಕ್ರೀಡಾಭಿಮಾನ ಮಾಯವಾಗ್ತದೆ. ನಾವು ಕ್ರಿಕೆಟ್ ಒಂದೇ ನೆಚ್ಚು ಕೂತಿದ್ದೇವೆ, ಉಳಿದ ಕ್ರೀಡೆಗಳಲ್ಲಿ ನಾವು ಗಮನ ಹರಿಸಲಿಲ್ಲ. ಇದು ಒಳ್ಳೆಯ ಆಯೋಜಕರು ಮತ್ತು ಸಂಯೋಜಕರು ಈ ಬಳಗದವರಿಗೆ ನಾನು ಬಹಳ ಶುಭಾಶಯ ಹೇಳ್ತೀನಿ. ಯಾಕಂದ್ರೆ ವಾಲಿಬಾಲು ಒಂದೊಂದೊಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಬಹಳ ಪಾಪ್ಯುಲರ್. 1970 ದಶಕದಲ್ಲಿ ಬಹಳಷ್ಟು ಜನ ನಮ್ಮ ವಾಲಿಬಾಲ್ ಪ್ಲೇಯರ್ ಇದ್ದು ನಮ್ಮಲ್ಲಿ ಸ್ಟೇಟ್ ಲೆವೆಲ್ ನಮ್ಮಲ್ಲಿ ಟೂರ್ನಮೆಂಟ್ ಆಗಿದೆ. 70 ದಶಕದಲ್ಲಿ ಸ್ಟೇಟ್ ಲೆವೆಲ್ ಅಂದ್ರೆ ಸ್ಟೇಟ್ ಇಂದ ಇಲ್ಲಿ ಬಂದಿದ್ರು. ಅಂತ ಒಂದು ಸ್ಟೇಟ್ ಚಾಂಪಿಯನ್ ಅಂತ ತಾಳಮಡಿ ಗ್ರಾಮ ಬಹಳ ಒಳ್ಳೆಯ ರೀತಿಯಿಂದ ಆಯೋಜನೆ ಮಾಡಿದರೆ ಈ ಆಯೋಜಕರಿಗೂ ಮತ್ತು ಸಂಯೋಜಕರಿಗೂ ಎಲ್ಲರಿಗೂ ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ಬಾರ ಒತ್ತು ಹೇಳ್ತಾ ಇದ್ದೀವಿ, ಕ್ರೀಡಾಭಿಮಾನಗಳು ನಶಿಸಿ ಹೋಗ್ತಾ ಇದೆ. ಆ ನಶಿಸಿ ಹೋಗಬಾರ್ದಂತ ಉದ್ದೇಶ ತಮ್ಮಲ್ಲಿದೆ. ತಮ್ಮೆಲ್ಲರಿಗೂ ನನ್ನ ವತಿಯಿಂದ ಬಹಳ ಒಳ್ಳೆಯ ರೀತಿಯ ಶುಭಾಶಯಗಳು ಮುಂದೆ ಮಾಡಿ ತಮ್ಮನ್ನ ನನ್ನ ವತಿಯಿಂದ ಏನೇನು ತಮಗೆ ಸೌಲಭ್ಯಗಳು ಆ ಸೌಲಭ್ಯ ಕೊಡ್ಲಿಕ್ಕೆ ನಾನು ಕಂಕಣ ಬಂದಿದ್ದೇನೆ. ತಾವು ಮುನ್ನೋಗ್ರಿ, ಒಳ್ಳೆಯ ರೀತಿಯಲ್ಲಿ ಸ್ವಾಭಿಮಾನ ಬೆಳೆಸಿ ಒಂದು ಕ್ರೀಡಾಭಿಮಾನ ತಮ್ಮಲ್ಲಿ ಮೂಡಿ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಈ ಒಂದು ಯುವಕರಿಗೆ ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ವಿಶೇಷವಾಗಿ ಒಂದು ಸಂಬಂಧ ಮತ್ತು ಬೇರೆಯವರ ಬಾಂಧವ್ಯವನ್ನು ನಾವು ತೋರ್ಪಡಿಸಬಹುದು. ಏಕೆಂದರೆ ಇಲ್ಲಿ ಈ ಒಂದು 2 ತಂಡಗಳಲ್ಲಿ ಮೋಯಿಸ್ ಈ ಒಂದು ಯುವಕ ಎಲ್ಲರಿಗೂ ಮಾರ್ಗದರ್ಶಕ. ಏಕೆಂದರೆ ಅಂಗವಿಕಲನಾದರೂ ಕೂಡ ನಾವು ಕೂಡ ಆಟದಲ್ಲಿ ಅದ್ರ ಛಲ ಇರಬೇಕು, ಒಂದು ಬಲ ಇರಬೇಕು, ಇನ್ನೊಂದು ನಂಬಿಕೆ ಇರಬೇಕು ಮನಸ್ಸಿನಲ್ಲಿ. ಆ ಒಂದು ಒಳ್ಳೆಯ ಗುಣಗಳಿದ್ದಾಗ ಏನು ಬೇಕಾದರೂ ಸಾಧಿಸಲಿಕ್ಕೆ ನಾವು ಮುಂದಾಗಬಹುದು ಎಂಬುದಕ್ಕೆ ಆ ಹುಡುಗನಿಗೆ ನಾವು ಪ್ರೋತ್ಸಾಹ ನೀಡಬೇಕು. ಅದೇ ರೀತಿ ಗೆದ್ದಂತ ತಂಡಕ್ಕೂ ಕೂಡ ನಾನು ಆಶಿಸುವುದೇನೆಂದರೆ ಶುಭಾಶಯಗಳನ್ನು ಕೊಡ್ತೇನೆ. ಅದೇ ರೀತಿ ಈ ಒಂದು ಸೋಲು ಗೆಲುವು ಆಟದಲ್ಲಿ ಒಂದು ಸಾಮಾನ್ಯ. ಆದರೆ ಇದನ್ನು ನಾವು ಒಂದು ಎಲ್ಲಿ ನಾವು ತಪ್ಪು ಮಾಡಿದ್ದೇವೆ, ಎಲ್ಲಿ ನಾವು ಹಿಡಿದಿದ್ದೇವೆ ಅದನ್ನು ತಿಳಿದುಕೊಂಡು ಮುಂದೆ ಒಂದು ಬೆಟ್ಟಲು ಮೇಲೆ ಹೋಗಲಿಕ್ಕೆ ನಾವು ಯಾವಾಗಲೂ ಪ್ರಯತ್ನಿಸಬೇಕು. ಸೋತ ನಂತರ ಸಡನ್ ಆಗಿ ನಿಲ್ಲಬಾರ್ದು. ಯಾವ ರೀತಿಯಲ್ಲಿ ಗೆಲುವಿನಲ್ಲಿ ಮುಂದೆ ಸಾಗಬೇಕಂತ ನಾನು ಆಶಿಸುತ್ತೇನೆ. ನಾನು ಜಾಸ್ತಿ ಹೊತ್ತು ಮಾತಾಡಲಿಕ್ಕೆ ಹೋಗಲಿಲ್ಲ, ಏಕೆಂದ್ರೆ ಈಗಾಗಲೇ ಸಮಯ ಮೀರಿದೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಫಾದರ್ ಅವಿನಾಶ್, ಗ್ರಾಮ ಪಂಚಾಯತ್ ಸದಸ್ಯ ರಾಜ್ಕುಮಾರ್ ಡೆಬ್ಬಿ, ನಿಶಾಂತ್ ಕುಮಾರ್, ಈಶ್ವರ ನೆಳಗಿ, ಬಾಬು ಡೆಬ್ಬಿ, ಪ್ರಭು ಹಿರೇಬಾವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸತೀಶ್ ಲಂಬೂರ್ನೂರ್, ಭಾರತ ವೈಭವ ನ್ಯೂಸ್, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.